ಸರ್ವರಿಗೂ ಸಮಪಾಲು ಎಂಬ ಸಂಕಲ್ಪ ಗ್ಯಾರಂಟಿಗೆ 51,000 ಕೋಟಿ ಅನುದಾನ ಮಂಡ್ಯ ಕೃಷಿ ವಿವಿಗೆ 25 ಕೋಟಿ ಅನುದಾನ ಗ್ರಾಮಗಳ ಪ್ರಗತಿಗೆ ಆದ್ಯತೆ ಕೃಷಿ ತೋಟಗಾರಿಕೆ ನೀರಾವರಿಗೂ ಬಜೆಟ್ನಲ್ಲಿ ಹೊಡಿತು ಬಂಪರ್ ಇದೆಲ್ಲವನ್ನ ನೋಡೋಣ ಗ್ಯಾರಂಟಿ ಬಜೆಟ್ ನ್ಯೂಸ್ ಟಾಪ್ನಲ್ಲಿ ಸರ್ವರಿಗೂ ಸಮಪಾಲು ಎಂಬ ಸಂಕಲ್ಪದೊಂದಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ 16ನೇ ಬಜೆಟ್ ಮಂಡಿಸಿದ್ದಾರೆ. ಗ್ಯಾರಂಟಿಗಳ ಹೊರೆಯ ನಡುವೆಯೂ ಅಳೆದು ತೂಗಿ ಎಲ್ಲ ಕ್ಷೇತ್ರಕ್ಕೂ ತಮ್ಮ ಲೆಕ್ಕಪತ್ರದಲ್ಲಿ ಧನ ವಿನಿಯೋಗಿಸಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಂದ್ರೆ ಅದು ಗ್ಯಾರಂಟಿ. ಈ ಬಾರಿಯ ಬಜೆಟ್ನಲ್ಲಿಯೂ ಪಂಚ ಗ್ಯಾರಂಟಿಗಳಿಗೆ ಒತ್ತು ನೀಡಲಾಗಿದೆ. 5 ಗ್ಯಾರಂಟಿಗಳಿಗೂ ಸರ್ಕಾರ ಅನುದಾನ ಮೀಸಲಿಟ್ಟಿದೆ. ಜೊತೆಗೆ ಅಭಿವೃದ್ಧಿಗೂ ಒತ್ತು ನೀಡಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹೆಚ್ಚು ಮಹತ್ವ ಕೊಟ್ಟಿದೆ. ಜನಕಲ್ಯಾಣದ ಯೋಜನೆಗಾಗಿ ಈ ಬಾರಿ ಬರೋಬ್ಬರಿ 51,034 ಕೋಟಿ ಅನುದಾನ ನೀಡಿದೆ. 1,22,00,000 ಮಹಿಳೆಯರ ಖಾತೆಗೆ ತಿಂಗಳಿಗೆ 2,000 ರೂಪಾಯಿ ನೀಡಲಾಗ್ತಿದ್ದು ಪ್ರಸಕ್ತ ವರ್ಷ 28,680 ಕೋಟಿ ಹಂಚಿಕೆ ಮಾಡಲಾಗಿದೆ. ಅಕ್ಕ ಕೋ ಸೊಸೈಟಿ ಸ್ಥಾಪನೆ ಮಾಡಿ ಗೃಹಲಕ್ಷ್ಮಿಯರನ್ನ ಸ್ವಸಹಾಯ ಗುಂಪುಗಳ ಸದಸ್ಯರನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ. ಶಕ್ತಿ ಯೋಜನೆಗೂ ಶಕ್ತಿ ತುಂಬಿರೋ ಸಿಎಂ ಸಿದ್ದರಾಮಯ್ಯ 5,300 ಕೋಟಿ ಮೀಸಲಿಡುವುದಾಗಿ ಘೋಷಿಸಿದ್ದಾರೆ. ಗೃಹ ಜ್ಯೋತಿಗೆ 10,100 ಕೋಟಿ ರೂಪಾಯಿ, ಯುವ ನಿಧಿಗೆ 286 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಹಣದ ಬದಲು 10 ಕೆಜಿ ಅಕ್ಕಿಯನ್ನೇ ವಿತರಿಸಲು ನಿರ್ಧರಿಸಲಾಗಿದೆ. ರಾಜ್ಯದ ಬಡವರ ಹಸಿವು ನೀಗಿಸುವ ಉದ್ದೇಶದಿಂದ ಆರಂಭಿಸಲಾದ ಅನ್ನಭಾಗ್ಯ ಯೋಜನೆಯಡಿ ಇದುವರೆಗೆ ಹೆಚ್ಚುವರಿ 5 ಕೆಜಿ ಆಹಾರ ಧಾನ್ಯಕ್ಕೆ ಪರ್ಯಾಯವಾಗಿ ನೀಡಲಾಗುತ್ತಿರುವ ಸಹಾಯಧನ ಬದಲಾಗಿ 5 ಕೆಜಿ ಅಕ್ಕಿಯನ್ನು ವಿತರಿಸಲಾಗುವುದು. ಕೃಷಿ ಕ್ಷೇತ್ರಕ್ಕೆ ಭರ್ಜರಿ ನೀರಾವರಿ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಕೃಷಿ ಮತ್ತು ತೋಟಗಾರಿಕೆಗೆ 7,145 ಕೋಟಿ ನೀಡಿದ್ದಾರೆ. ನೀರಾವರಿಗೆ 22,181 ಕೋಟಿ, ಪಶುಸಂಗೋಪನಾ ಮತ್ತು ಮೀನುಗಾರಿಕೆಗೆ 3,977 ಕೋಟಿ ಮೀಸಲಿಟ್ಟಿದ್ದಾರೆ. 37 ಲಕ್ಷ ರೈತರಿಗೆ 28,000 ಕೋಟಿ ಸಾಲ ವಿತರಿಸುವ ಗುರಿ ಹೊಂದಲಾಗಿದೆ. ಕೃಷಿ ಯಾಂತ್ರೀಕರಣಗೊಳಿಸಿ 50,000 ರೈತರಿಗೆ ಸಹಾಯಧನ ಒದಗಿಸಲು 428 ಕೋಟಿ ತೆಗೆದಿಟ್ಟಿದ್ದಾರೆ. ಹನಿ ನೀರಾವರಿಗೆ 44 ಕೋಟಿ, ತೊಗರಿ ಉತ್ತೇಜನಕ್ಕೆ 88 ಕೋಟಿ ಜೊತೆಗೆ ಕ್ವಿಂಟಾಲ್ಗೆ 450 ರೂಪಾಯಿಗಳಂತೆ 138 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ನೀಡಲು ಸರ್ಕಾರ ನಿರ್ಧರಿಸಿದೆ. ಹಾಗೆಯೇ 6,000 ಕಿರು ಆಹಾರ ಸಂಸ್ಕರಣಾ ಘಟಕ, 12,000 ಕೃಷಿ ಹೊಂಡ ನಿರ್ಮಾಣ ಮಾಡುವುದಾಗಿ ಸರ್ಕಾರ ಘೋಷಿಸಿದೆ. ಮಂಡ್ಯ ಕೃಷಿ ವಿವಿಗೆ 25 ಕೋಟಿ ಒದಗಿಸಲು ನಿರ್ಧರಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ 5,200 ಕೋಟಿ ವೆಚ್ಚದಲ್ಲಿ ಪ್ರಗತಿಪಥ ರಸ್ತೆ ನಿರ್ಮಾಣದ ಗುರಿ ಹೊಂದಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 286 ರಸ್ತೆ ಗುರುತಿಸಲಾಗಿದೆ. ಜಲಜೀವನ್ ಮಿಷನ್ಗೆ 6,050 ಕೋಟಿ ಮೀಸಲಿಡಲಾಗಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಬರೋಬ್ಬರಿ 45,286 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಮುಂದಿನ ವರ್ಷಗಳಲ್ಲಿ 2,500 ಕೋಟಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾರಂಭಿಸಲು ಉತ್ತೇಜಿಸಲಾಗಿದೆ. 100 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಮೇಲ್ದರ್ಜೆಗೇರಿಸಲು ಕ್ರಮ ಸೇರಿದಂತೆ 50 ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಉನ್ನತೀಕರಣಕ್ಕೂ ಒತ್ತು ನೀಡಲಾಗಿದೆ. 1ರಿಂದ 5ನೇ ತರಗತಿವರೆಗೂ ಕಲಿಕಾ ಚಿಲುಮೆ ಕಾರ್ಯಕ್ರಮ ರೂಪಿಸಲಾಗಿದ್ದು ವಾರದ 6 ದಿನವೂ ಮೊಟ್ಟೆ, ಬಾಳೆಹಣ್ಣು, ರಾಗಿ ಮಾಲ್ಟ್ ವಿತರಿಸಲು ನಿರ್ಧರಿಸಲಾಗಿದೆ. ಚಿಂತಾಮಣಿಯಲ್ಲಿ ವಿಟಿಯು ಕಾಲೇಜು ಘಟಕ ಸ್ಥಾಪಿಸುವುದಾಗಿ ಸಿಎಂ ಘೋಷಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 17,473 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ 200 ಹಾಸಿಗೆಯ ಆಸ್ಪತ್ರೆಯ ತೆರೆಯುವ ಗುರಿ ಹೊಂದಲಾಗಿದೆ. 10 ನೂತನ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ, 8 ತಾಲೂಕು ಆಸ್ಪತ್ರೆಗಳು ನವೀಕರಣಕ್ಕೆ 650 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕಾಗಿ ತಾಲೂಕು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಲಾಗುತ್ತೆ.
ಮೊಳಕಾಲ್ಮೂರಿನಲ್ಲಿ 200 ಮತ್ತು ವಿರಾಜಪೇಟೆಯಲ್ಲಿ 400 ಹಾಸಿಗೆ ಆಸ್ಪತ್ರೆ ತೆರೆಯಲಾಗುತ್ತೆ. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು 14 ವರ್ಷದ ಹೆಣ್ಣು ಮಕ್ಕಳಿಗೆ HPV ಲಸಿಕೆ ವಿತರಿಸಲು ನಿರ್ಧರಿಸಲಾಗಿದೆ. ಹಸು, ಎಮ್ಮೆ, ಎತ್ತುಗಳ ಆಕಸ್ಮಿಕ ಸಾವಿಗೆ ಈ ಮೊದಲು 10,000 ನೀಡ್ತಿದ್ರು. ಈಗ 15,000 ರೂಪಾಯಿಗೆ ಹೆಚ್ಚಿಸಿದ್ದಾರೆ. ಇನ್ನು ಕುರಿ ಮೇಕೆಗಳು ಆಕಸ್ಮಿಕ ಸಾವಿಗೆ ಸದ್ಯ 5,000 ರೂಪಾಯಿ ಪರಿಹಾರ ನೀಡ್ತಿದ್ರು. ಅದನ್ನ ಈಗ 7,500 ರೂಪಾಯಿ ಹೆಚ್ಚಿಸಿದ್ದಾರೆ. ಇನ್ನು ಕುರಿಮರಿಗಳ ಸಾವಿಗೆ ನೀಡ್ತಿದ್ದ 3,500 ರೂಪಾಯಿಯನ್ನ 5,000 ರೂಪಾಯಿ ಹೆಚ್ಚಿಸಿದ್ದಾರೆ.